ನಮಸ್ಕಾರ ಸ್ನೇಹಿತರೆ. ಎಷ್ಟೇ ಕೋಟಿಗಟ್ಟಲೆ ಹಣವಿದ್ದರೂ ಸಹ ಆಧ್ಯಾತ್ಮಿಕತೆಯಲ್ಲಿ ಸಿಗುವ ಶಾಂತಿ ಮತ್ಯಾವುದರಲ್ಲಿಯೂ ಸಿಗುವುದಿಲ್ಲವೆಂಬುದನ್ನು ವಿರಾಟ್ ಕೊಹ್ಲಿಯವರಿಂದ ಕಲಿಯಬೇಕು. ಹೌದು ಮಿತ್ರರೇ, ವಿರಾಟ್ ಕೊಹ್ಲಿಯವರು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದರೆ ಸಾಕು, ನೀವು ನಂಬುತ್ತಿರೋ ಇಲ್ಲವೋ ಅವರಿಗೆ ಸುಮಾರು 30 ಕೋಟಿ ರೂಪಾಯಿ ಹಣ ಸಿಗುತ್ತದೆ. ಒಂದೇ ಒಂದು ಪೋಸ್ಟ್ಗೆ 30 ಕೋಟಿ ರೂಪಾಯಿವರೆಗೆ ಹಣ ಗಳಿಸುವ ವಿರಾಟ್ ಕೊಹ್ಲಿಯವರು ಸಾವಿರಾರು ಕೋಟಿ ರೂಪಾಯಿ ಒಡೆಯನಾಗಿದ್ದರೂ ಸಹ ಅವರು ವೃಂದಾವನ ಪ್ರೇಮಾನಂದ ಮಹಾರಾಜರನ್ನು ಭೇಟಿಯಾಗಿ ನೆಲದ ಮೇಲೆ ಕುಳಿತು ಆಶೀರ್ವಾದ ಪಡೆಯುತ್ತಾರೆ. ಇಲ್ಲಿ ಈ ಮಾತನ್ನೇಕೆ ಹೇಳುತ್ತಿದ್ದೇನೆಂದರೆ, ಭಗವಂತನ ಮೇಲೆ ವಿಶ್ವಾಸ, ನಂಬಿಕೆ. ಹೌದು ಮಿತ್ರರೇ, ಈಗಲೂ ಕೆಲವರು ದೇವರಿಲ್ಲ ಎಂದು ವಾದ ಮಾಡುತ್ತಾರೆ. ಸುಖ ಸಂತೋಷವಿರುವಾಗ ದೇವರನ್ನು ನೆನೆಯದ ಜನ ತಮಗೆ ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುತ್ತಾರೆ. ಆ ಭಗವಂತ ನನಗೇಕೆ ಕಷ್ಟ ಕೊಡುತ್ತಿದ್ದಾನೆ, ನಾನೇನು ಪಾಪ ಮಾಡಿದ್ದೇನೆ ಎಂದು ದೂರು ನೀಡುತ್ತಾರೆ. ಆದರೆ ಭಗವಂತನೇ ಇಲ್ಲಂದರೆ ವಿರಾಟ್ ಕೊಹ್ಲಿ ಅವರು ಏಕೆ ವೃಂದಾವನಕ್ಕೆ ಹೋಗಿ ಆಶೀರ್ವಾದ ಪಡೆಯುತ್ತಾರೆ? ಅವರಷ್ಟೇ ಅಲ್ಲ, ದೊಡ್ಡ ದೊಡ್ಡ ಶ್ರೀಮಂತರೇಕೆ ಭಗವಂತನನ್ನು ನಂಬುತ್ತಾರೆ? ಪಾಪ ಪುಣ್ಯ ಇಲ್ಲವೆಂದ ಮೇಲೆ ಅಗರ್ಭ ಶ್ರೀಮಂತರು ದೇವಸ್ಥಾನಗಳಿಗೆ ಏಕೆ ಹೋಗುತ್ತಾರೆ, ದಾನ ಧರ್ಮ ಮಾಡುತ್ತಾರೆ? ಏಕೆಂದರೆ ಭಗವಂತನ ಮೇಲೆ ಅವರಿಗೆ ಸಂಪೂರ್ಣ ವಿಶ್ವಾಸವಿದೆ. ಹಾಗಾಗಿ ಅವರು ಭಗವಂತನನ್ನು ನಂಬುತ್ತಾರೆ. ವಿರಾಟ್ ಕೊಹ್ಲಿ ತನ್ನ ಪತ್ನಿ ಅನುಷ್ಕಾ ಶರ್ಮಾದೊಂದಿಗೆ ವೃಂದಾವನಕ್ಕೆ ಭೇಟಿ ನೀಡುತ್ತಿರುವ ಸುದ್ದಿ ಆಗಾಗ ಕೇಳುತ್ತಿರಬಹುದು. ಆದರೆ ಈಗ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ನಂತರ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ವೃಂದಾವನಕ್ಕೆ ಭೇಟಿ ನೀಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿದೆ. ಈತನ ಭಕ್ತಿಗೆ ಜನ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸುತ್ತಿದ್ದಾರೆ. ಕಷ್ಟ ಬಂದಾಗ ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಅವರು ಮೊದಲಿನಿಂದಲೂ ಆಧ್ಯಾತ್ಮಿಕ ಕಡೆ ಹೆಚ್ಚು ಒಲವು ತೋರಿದ್ದಾರೆ. ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ. ಇತ್ತೀಚೆಗೆ ಪ್ರೇಮಾನಂದಜಿ ಅವರಿಂದ ಆಧ್ಯಾತ್ಮಿಕ ಸಲಹೆ ಪಡೆದರು. ಆಶ್ರಮದಲ್ಲಿ 3 ಗಂಟೆಗೂ ಹೆಚ್ಚು ಕಾಲ ಸಮಯ ಕಳೆದರು. ಪ್ರೇಮಾನಂದಜಿ ಅವರು ವಿರಾಟ್ ಕೊಹ್ಲಿಗೆ ಭಗವಂತನನ್ನು ಪೂರ್ಣ ಭಕ್ತಿಯಿಂದ ಜಪಿಸುವುದರ ಬಗ್ಗೆ ತಿಳಿಸಿದರು. ಯಾವುದೇ ದೇವರನ್ನು ನೆನೆಯಿರಿ, ಭಕ್ತಿಯಿಂದ ಅವರ ಹೆಸರು ಜಪಿಸುವುದರ ಬಗ್ಗೆ ಪ್ರೇಮಾನಂದಜಿ ಹೇಳುತ್ತಾರೆ. ಅವರಂತೂ ಕೇವಲ ರಾಧಾ ರಾಧಾ ಎಂದು ಭಕ್ತಿಯಿಂದ ಜಪಿಸಿದರೆ ಸಾಕು ಎಂದು ಹೇಳುತ್ತಾರೆ. ಭಗವಂತನ ನಾಮಸ್ಮರಣೆಯಲ್ಲಿ ಅಂತಹ ತಾಕತ್ತಿದೆ ಎಂದು ಅವರು ಪ್ರತಿಯೊಬ್ಬರಿಗೂ ಹೇಳುತ್ತಾರೆ. ಭಗವಂತನ ನಾಮಸ್ಮರಣೆ ಮಾಡಿ, ನಿಜವಾಗಲೂ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದರೆ ಎಷ್ಟೋ ಸಂತೋಷವಾಗುತ್ತದೆ. ಭಗವಂತನಿಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ, ಕೇವಲ ನಾಮಸ್ಮರಣೆ ಮಾಡಬಹುದು, ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದು ಹೇಳುತ್ತಾರೆ. ವಿರಾಟ್ ಕೊಹ್ಲಿ ಅವರು ಸಹಿತ ರಾಧಾ ರಾಧಾ ಎಂಬ ನಾಮಸ್ಮರಣೆ ಮಾಡುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.